ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪವಿತ್ರಾತ್ಮನ ವರವಾ ಕರುಣಿಸುವೋ ದೇವಾ, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು. ಶಾಂತಿಯು ಬೇಕೆಂದು ನಾ ಹಾಡುವೆ, ಶಾಶ್ವತ ಶಾಂತಿ ಅನುಗ್ರಹಿಸು. ಶಾಂತಿಯು ಬೇಕೆಂದು ನಾ ಹಾಡುವೆ, ಶಾಂತಿ ಸಮಾಧಾನ ಅನುಗ್ರಹಿಸು. ಪವಿತ್ರಾತ್ಮನ ವರವಾ ಕರುಣಿಸುವೋ ದೇವಾ, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ದೇವಾ ಆತ್ಮರ ವರದಾನವನು ನೀಡಿ ಅನುಗ್ರಹಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಚನ 9. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ಶಾಂತಿಗಾಗಿ ದುಡಿಯುವವರು, ಪರಸ್ಪರ ದ್ವೇಷ, ಕೋಪ, ಹಗೆತನ, ಜಗಳ, ಭಿನ್ನಾಭಿಪ್ರಾಯ ಇರುವ ಕಡೆಗಳಲ್ಲಿ ಶಾಂತಿಯ ಬೀಜವನ್ನು ಬಿತ್ತುವವರು, ಸಮಾಧಾನ ಸಂಧಾನಗೊಳಿಸುವವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಕಾರಣ ಸಂತ ಪೌಲರು ಹೇಳುತ್ತಾರೆ, ನಾವು ಸಾರುತ್ತಿರುವ ಈ ಶುಭ ಸಂದೇಶ ಸಂಧಾನದ ಶುಭ ಸಂದೇಶ. ಯೇಸು ಕ್ರಿಸ್ತರ ಮೂಲಕ ತಂದೆ ದೇವರೊಟ್ಟಿಗೆ ನೀವು ಸಂಧಾನಗೊಳ್ಳುವ ರೀತಿಯಲ್ಲಿ ಈ ಸಂಧಾನಪಡಿಸುವ ಕಾರ್ಯವನ್ನು ನಮಗೆ ವಹಿಸಲಾಗಿದೆ ಎಂಬುದಾಗಿ. ಇವತ್ತು ಅನೇಕ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇಲ್ಲ. ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಸಹೋದರ ಸಹೋದರಿಯರ ನಡುವೆ ಇರುವಂಥ ಒಂದು ದ್ವೇಷ, ಜಗಳ, ಭಿನ್ನಾಭಿಪ್ರಾಯ ಇವೆಲ್ಲವೂ ಬಿಡುಗಡೆಯಾಗಿ ಸಂಧಾನಗೊಳಿಸುವಂಥದ್ದು ಪ್ರಭು ಯೇಸುವಿನ ರಕ್ತವೇ ಆಗಿದೆ. ಮನುಷ್ಯನಿಗೆ ಇದು ಅಸಾಧ್ಯ, ಮನುಷ್ಯನ ಪ್ರಯತ್ನದಿಂದ ಅಸಾಧ್ಯ. ಆದರೆ ಕೊಲೆಸ 1:20 ನಾವು ನೋಡುತ್ತೇವೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ಇಹಲೋಕಕ್ಕೂ ಪರಲೋಕಕ್ಕೂ ನಡೆದಿದೆ ಸಂಧಾನ. ಪರಲೋಕದಲ್ಲಿರುವ ಪರಿಶುದ್ಧನಾದ ದೇವರು, ಭೂಲೋಕದಲ್ಲಿರುವ ಪಾಪಿ ಮನುಷ್ಯರು, ಇವರೀರ್ವರನ್ನು ಸಂಧಾನಗೊಳಿಸಿದ್ದು, ಪಾಪಿ ಮನುಷ್ಯರನ್ನು ಪರಿಶುದ್ಧಗೊಳಿಸಿ ದೇವರೊಟ್ಟಿಗೆ ಸಂಧಾನಗೊಳಿಸಿದ್ದು ಪ್ರಭು ಯೇಸುವಿನ ಅಮೂಲ್ಯವಾದ ರಕ್ತವೇ ಆಗಿದೆ. ಇಂದು ಆ ರಕ್ತಕ್ಕಾಗಿ ನಾವು ಮೊರೆ ಇಟ್ಟಾಗ, ಆ ರಕ್ತದಿಂದ ಅಭಿಷೇಕಿಸಲ್ಪಟ್ಟಾಗ ಆ ಸಂಧಾನದ ಕಾರ್ಯ ನಮ್ಮಲ್ಲಿ ನೆರವೇರುತ್ತದೆ. ಶಾಂತಿ ಮತ್ತು ಸಮಾಧಾನ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಈ ಸಮಯದಲ್ಲಿ ಒಂದು ಘಟನೆ ನೆನಪಿಗೆ ತರುತ್ತಾರೆ. ಒಬ್ಬ ತಂದೆಯ ಮೇಲೆ ಕೋಪಗೊಂಡು ಮಗನು ತನ್ನ ದುರ್ನಡತೆಯ ನಿಮಿತ್ತ ಮನೆಯನ್ನು ಬಿಟ್ಟು ಹೋದ. ಆದರೆ ಆ ಮಗನ ಬರುವಿಕೆಗಾಗಿ ತಂದೆ ಸದಾಕಾಲ ಕಾಯುತ್ತಿದ್ದ. ಕೊನೆಗೊಮ್ಮೆ ಮಗ ಇರುವ ಸ್ಥಳ ಗೊತ್ತಾದ ಮೇಲೆ ಮಗನಿಗೆ ಅವನು ಬರುವ ರೀತಿಯಲ್ಲಿ ಭಿನ್ನಯಿಸಿಕೊಳ್ಳುತ್ತಾನೆ. ಆಗ ಮಗ ಒಂದು ಪತ್ರ ಕಳಿಸುತ್ತಾನಂತೆ. ಪತ್ರದಲ್ಲಿ ಬರೆಯುತ್ತಾನೆ, ಅಪ್ಪ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ, ನೀವು ನನ್ನನ್ನು ಕ್ಷಮಿಸಿದ್ದೀರಿ ಎಂದು ನನಗೆ ಒಂದು ಗುರುತು ಬೇಕು. ನಾನು ಬಂದು ಇಳಿಯುವ ರೈಲ್ವೆ ನಿಲ್ದಾಣದಲ್ಲಿ ನನಗೆ ಬಿಳಿ ಬಾವುಟವೊಂದನ್ನು ಕಟ್ಟಿ ಹಾಕಿ, ಆ ಬಾವುಟವನ್ನು ನೋಡಿದರೆ ನಾನು ತಿಳಿದುಕೊಳ್ಳುತ್ತೇನೆ ನನ್ನ ತಂದೆಗೆ ನನ್ನ ಮೇಲೆ ಕೋಪ ಇಲ್ಲ, ಅವರು ನನ್ನನ್ನು ಸಮಾಧಾನಪಡಿಸಲು ಕರೆಯುತ್ತಿದ್ದಾರೆ ಎಂದು ನಾನು ಧೈರ್ಯದಿಂದ ಬರುತ್ತೇನೆ ಎಂಬುದಾಗಿ. ಕೊನೆಗೆ ಮಗ ಬರುವ ದಿನ ಸಿದ್ಧವಾಯಿತು. ಮಗನು ರೈಲ್ವೆ ನಿಲ್ದಾಣದಲ್ಲಿ ರೈಲಿನಿಂದ ಕೆಳಗಡೆ ಇಳಿದು ನೋಡುತ್ತಾನೆ. ಅವನು ಕಣ್ಣೆತ್ತಿ ನೋಡುವಾಗ ಅವನು ನೋಡುವ ಸ್ಥಳದಲ್ಲೆಲ್ಲ ಬಿಳಿಯ ಬಾವುಟಗಳು ಹಾರ್ತಾ ಇರುತ್ತೆ. ಅವನು ಕೇಳಿದ್ದು ಒಂದು ಬಾವುಟ,
ಆದರೆ ಅನೇಕ ಮರಗಳಲ್ಲಿ ಆ ಬಿಳಿಯ ಬಾವುಟ ಹಾರಾಡುತ್ತಿರುವುದನ್ನು ಕಂಡು ಅತ್ಯಾಶ್ಚರ್ಯದಿಂದ ಆನಂದದಿಂದ ತಂದೆಯನ್ನು ತಬ್ಬಿಕೊಳ್ಳುತ್ತಾನೆ. ಅಪ್ಪ, ನಾನು ಒಂದು ಬಾವುಟ ಹಾಕಲು ಹೇಳಿದೆ, ನೀವು ಯಾಕೆ ಇಷ್ಟೊಂದು ಬಾವುಟ ಹಾಕಿದ್ದೀರಿ ಅನ್ನುವ ರೀತಿಯಲ್ಲಿ. ಅವಾಗ ಅಪ್ಪ ಹೇಳ್ತಾನೆ, ನಾನು ಒಂದೇ ಒಂದು ಬಿಳಿ ಬಾವುಟ ಕಟ್ಟಿದ್ದು, ಅದು ಗಾಳಿಗೋ ಮಳೆಗೋ ಹಾರಿ ಹೋದಾಗ ನೀನು ಬಂದು ಬಾವುಟ ಇಲ್ಲವಲ್ಲ ಎಂದು ಮತ್ತೆ ನನ್ನ ಮೇಲೆ ಕೋಪೋದ್ರಿಕ್ತನಾಗಿ ಹೋಗಬಾರದೆಂದೇ ಅನೇಕ ಬಾವುಟಗಳನ್ನು ಕಟ್ಟಿದೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಪ್ರಭು ಯೇಸು ಸುರಿಸಿದ ರಕ್ತ, ನಿಷ್ಕಳಂಕವಾದ ಅಮೂಲ್ಯವಾದ ಬೆಲೆ ಕಟ್ಟಲಾಗದ ರಕ್ತ, ನಮ್ಮ ಸಕಲ ಅನೀತಿಗಳನ್ನು ಅಶುದ್ಧತೆಗಳನ್ನು ತೊಳೆದು ಶುದ್ಧೀಕರಿಸಿ ಆ ಬಿಳಿ ಬಾವುಟ ಹೇಗೆ ತಂದೆಯೊಟ್ಟಿಗೆ ಸಂಧಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿತೋ, ಸಮಾಧಾನದಲ್ಲಿ ಅವರೀರ್ವರನ್ನು ಜೋಡಿಸಿತೋ, ಯೇಸುವಿನ ರಕ್ತ ನಮ್ಮನ್ನು ತಂದೆ ದೇವರನ್ನು ಸಂಧಾನಗೊಳಿಸುವಂಥದ್ದಾಗಿದೆ. ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡಿರುವ ನಾವು ನಮ್ಮ ನೆರೆಹೊರೆಯವರೊಟ್ಟಿಗೂ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಯಾಕೋಬನ ಗ್ರಂಥ 3ನೇ ಅಧ್ಯಾಯ ವಚನ 18 ಅದ್ಭುತಕರವಾದ ವಾಕ್ಯ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ. ಕೋಪೋದ್ರಿಕ್ತನಾದ ಒಬ್ಬ ವ್ಯಕ್ತಿ, ಬೇಸರದಲ್ಲಿರುವ ವ್ಯಕ್ತಿ, ಅವನನ್ನು ಸಮಾಧಾನಪಡಿಸಿ ಅವನಿಗೆ ಶಾಂತಿಯ ಮಾರ್ಗವನ್ನು ತೋರಿ ಅವನನ್ನು ಸಂಧಾನಗೊಳಿಸಿದ್ದೇ ಆದರೆ, ಸಮಾಧಾನವೆಂಬ ಬೀಜವನ್ನು ಬಿತ್ತುವಾಗ ಅದರ ಫಲ ದೇವರೊಟ್ಟಿಗೆ ಸತ್ಸಂಬಂಧ ಎಂದು ದೇವರಿಂದ ನಾವು ಆಶೀರ್ವದಿಸಲ್ಪಡುತ್ತೇವೆ. ಆದ ಕಾರಣ ಈ ಸಮಯದಲ್ಲಿ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಯೋಹನ್ನ 14:27 ನಾನು ನನ್ನ ಸಮಾಧಾನವನ್ನು ಈ ಲೋಕದಲ್ಲಿ ಬಿಟ್ಟು ಹೋಗುತ್ತೇನೆ, ಈ ಲೋಕವು ಕೊಡುವ ಸಮಾಧಾನವಲ್ಲ, ನನ್ನ ಶಾಂತಿ ಸಮಾಧಾನ ಎಂದು ನುಡಿದಿದ್ದೀರಿ. ಆ ದೈವಿಕ ಶಾಂತಿ ಸಮಾಧಾನ ನಮ್ಮೊಬ್ಬೊಬ್ಬರ ಹೃನ್ಮನಗಳಲ್ಲಿ ಯಥೇಚ್ಛವಾಗಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಅಂದು ಭಯಭ್ರಾಂತರಾಗಿದ್ದ ಶಿಷ್ಯರಿಗೆ, ಕೋಣೆಯಲ್ಲಿ ಅಡಗಿ ಕುಳಿತಿದ್ದ ಶಿಷ್ಯರಿಗೆ ಕಾಣಿಸಿಕೊಂಡು ನಿಮಗೆ ಶಾಂತಿ ಇರಲಿ ಎಂದು ಅವರ ಹೃದಯದಲ್ಲಿದ್ದ ನೋವು, ಭಯ, ಕಳವಳ, ದುಃಖ, ದುಗುಡ ಅವೆಲ್ಲ ಕತ್ತಲೆಯನ್ನು ತೊಡೆದು ಹಾಕುವಂತೆ ನಿಮಗೆ ಶಾಂತಿ ಇರಲಿ ಎಂಬ ವಾಕ್ಯ ಅವರಲ್ಲಿ ಶಾಂತಿ, ಸಮಾಧಾನ, ಧೈರ್ಯವನ್ನು ತುಂಬಿ ಅವರು ನಿಮಗೆ ಸಾಕ್ಷಿಗಳಾಗಿ ಹೊರಗಡೆ ಬಂದು ಲೋಕವನ್ನು ಜಯಿಸಲು, ಲೋಕವನ್ನು ಎದುರಿಸಲು ಆ ಶಾಂತಿಯನ್ನು ಅವರ ಹೃನ್ಮನಗಳಲ್ಲಿ ಸುರಿಸಿದ ರೀತಿಯಲ್ಲಿ ಪವಿತ್ರಾತ್ಮರ ಸತ್ಫಲಗಳಾದ ಪ್ರೀತಿ, ಶಾಂತಿ, ಸಮಾಧಾನ ನಮ್ಮೊಬ್ಬೊಬ್ಬರ ಹೃನ್ಮನಗಳಲ್ಲಿ ದೈವಿಕ ಸಮಾಧಾನ ತುಂಬಿಸಲ್ಪಡಲಿ. ನಮ್ಮಲ್ಲಿರುವ ಸಮಾಧಾನ ಪರರಿಗೂ ಹರಿದು ಹೋಗುವಂತೆ, ನೆರೆಹೊರೆಯವರೊಟ್ಟಿಗೂ ಶತ್ರುಗಳೊಟ್ಟಿಗೂ ಸಂಧಾನ ನಡೆಸುವಂತೆ ನಿಮ್ಮ ರಕ್ತ ನಮ್ಮ ನಡುವೆ ಕಾರ್ಯ ಮಾಡುವಂತಾಗಲಿ. ಎಫೆಸ 2:13-17 ವಚನಗಳು ಅದ್ಭುತಕರವಾದ ವಾಕ್ಯ. ಯೇಸುವೆ, ನಮ್ಮೀರ್ವರನ್ನು ಬೇರ್ಪಡಿಸುವ ಎಲ್ಲ ಹಗೆತನವೆಂಬ ಪಾಪ ಶಾಪದ ಅಡ್ಡಗೋಡೆಯನ್ನು ಯೇಸುವಿನ ಶಿಲುಬೆಯ ಮರಣದ ಶಕ್ತಿಯಿಂದ ಕೆಡವಿ ಹಾಕಿ ನಮ್ಮೀರ್ವರನ್ನು ಸಂಧಾನಗೊಳಿಸಿ ಸಮಾಧಾನವನ್ನೇರ್ಪಡಿಸಿ ಒಂದೇ ಶರೀರದಂತೆ ಮಾರ್ಪಡಿಸುವ ನಿಮ್ಮ ರಕ್ತದಿಂದ ನಮ್ಮ ದೇಹಾತ್ಮಗಳು ತೊಳೆದು ಶುದ್ಧೀಕರಿಸಲ್ಪಡಲಿ. ಒಡೆದು ಹೋಗಲಿರುವ ಅನೇಕ ಗಂಡ ಹೆಂಡತಿಯರ ಮಧ್ಯೆ ಇರುವ ಎಲ್ಲ ಭಿನ್ನಾಭಿಪ್ರಾಯಗಳು ಯೇಸು ರಕ್ತದಿಂದ ಬಿಡುಗಡೆಯಾಗಲಿ. ಆ ದಂಪತಿಗಳು ಮತ್ತೆ ಪವಿತ್ರಾತ್ಮರಲ್ಲಿ ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಜೋಡಿಸಲ್ಪಡುವಂತಾಗಲಿ. ಸಹೋದರ ಸಹೋದರಿಯರ ಪ್ರೀತಿ, ಪ್ರೇಮ ಮತ್ತೆ ಅವರಲ್ಲಿ ನವೀಕರಿಸಲ್ಪಡಲಿ. ನಮ್ಮನ್ನು ಶಾಂತಿಯ ದೂತರನ್ನಾಗಿ, ಸಮಾಧಾನದ ಸಂದೇಶಕರನ್ನಾಗಿ, ಸಂಧಾನಗೊಳಿಸುವ ಸೇವೆಯಲ್ಲಿ, ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿರಿ, ಅಭಿಷೇಕಿಸಿರಿ, ಉಪಯೋಗಿಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.